ಸೊ ಗೈಸ್, ನಾನು ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ನಾನು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಆ ಐಡಿಯಾ ಏನು ಅಂತ ಈ ವಿಡಿಯೋಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ ಗೈಸ್. ನಾನು ಡೈಲಿ ರೀಲ್ಸ್ ಪೋಸ್ಟ್ ಮಾಡ್ತಾಯಿದ್ರು ನನಗೆ ಯಾಕೆ ರೀಚ್ ಸಿಗ್ತಿಲ್ಲ, ನಾನು ಯಾಕೆ ಗ್ರೋ ಆಗ್ತಿಲ್ಲ ಅನ್ನೋ ಈ ಪ್ರಶ್ನೆ ನನಗೆ ಕಾಡ್ತಿತ್ತು ಗೈಸ್. ಸೊ ಗೈಸ್, ನಾನು ಇಷ್ಟು ದಿನ ಯಾವ ಥರ ರೀಲ್ ಅಪ್ಲೋಡ್ ಮಾಡ್ತಾಯಿದ್ದೆ ಅಂದರೆ, ಆ ರೀಲಲ್ಲಿ ಒಂದು ಕಂಟೆಂಟ್ ಇದೆಯೋ ಇಲ್ವೋ, ಒಂದು ಕಾನ್ಸೆಪ್ಟ್ ಇದೆಯೋ ಇಲ್ವೋ, ಬಟ್ ವೀಡಿಯೋ ಮಾತ್ರ ರೆಗ್ಯುಲರಾಗಿ ಪೋಸ್ಟ್ ಆಗಬೇಕು ಅನ್ನೋದೇ ನನ್ನ ಟಾರ್ಗೆಟ್. ಸೊ ಅದೇ ಥರ ಮೈಂಡ್ ಸೆಟ್ ಇದ್ದರೆ ಸ್ವಲ್ಪ ಕಷ್ಟ ಗ್ರೋ ಆಗೋದು ಅಂತ ಇವಾಗ ಗೊತ್ತಾಗ್ತಾ ಇದೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ನನಗೆ ಅಂತ ನಾನೇ ಏನೋ ಮಾಡಬೇಕು ಅಂತ ಯೋಚನೆ ಬಂದಿದೆ ಇವಾಗ. ಸೊ ಅದರಿಂದನೇ ಇವಾಗ ನಾನು ಮುಂದೆ ಏನು ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಇದ್ದರೆ ಅದನ್ನು ಅಚೀವ್ ಮಾಡೋದು ಸ್ವಲ್ಪ ಇಂಟ್ರೆಸ್ಟಿಂಗು ಮತ್ತು ಈಸಿಯಾಗಿ ಇರುತ್ತೆ. ಸೊ ಅದಕ್ಕೆ ಇವಾಗ ಈ 2025 ಕಂಪ್ಲೀಟ್ ಆಗೋಕ್ಕೆ ಇನ್ನೂ 3 months 13 days ಇದೆ, ಅಂದರೆ ಟೋಟಲಾಗಿ 105 days ಇದೆ. ಈ 105 ಡೇಸಲ್ಲಿ ನಾವು, ಸೊ ಇದನ್ನು ಕೇಳೋಕ್ಕೆ ಸ್ವಲ್ಪ ಓವರಾಗಿ ಅನಿಸುತ್ತೆ, ಬಟ್ ಚಾಲೆಂಜಾಗಿ ತಗೋತಾ ಇದ್ದೀನಿ. ಈ 2025 ಎಂಡ್ ಆಗೋ ಅಷ್ಟರಲ್ಲಿ ನಾವು 10K ರೀಚ್ ಆಗಬೇಕು ಗೈಸ್. ಸೊ ನಾನು ಮಾತು ಕೊಡ್ತಾ ಇದ್ದೀನಿ ನಿಮಗೆ, ಅದಕ್ಕೆ ಆಗಬೇಕಾಗಿರೋ 100% ಎಫರ್ಟ್ಸ್ ಆ್ಯಂಡ್ ಒಂದು ಒಳ್ಳೆ ಕಂಟೆಂಟ್ ನಾನು ಮಾಡ್ತೀನಿ. ಸೊ ಈ ರೀಲ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಒಂದು ಕಮೆಂಟ್ ಮಾಡಿ ಗೈಸ್, ನಾವು ಸಪೋರ್ಟ್ ಮಾಡ್ತೀವಿ ಅಂತ.